ಅಷ್ಟೇ ತುಳಿದ್ಬಿಟ್ಟ. ಅಟ್ಲೀಸ್ಟ್ ಗಾಡಿ ನಿಲ್ಲಿಸಿಲ್ಲ, ಗಾಡಿಗೆ ನಂಬರ್ ಪ್ಲೇಟ್ ಕೂಡ ಇಲ್ಲ, ಇದು ಯಾವ ಕಂಪನಿದು ಅಥವಾ ಅಂತ ಹೆಸರು ಕಾಂಟ್ಯಾಕ್ಟ್ ಕೂಡ ಇಲ್ಲ, ಗಾಡಿಗೆ 2 ಸೈಡ್ ಕೂಡ ಇಲ್ಲ. ಅದು ನನಗೆ ಬಂದಿರೋ ಡೌಟ್ ಏನಂದರೆ, ಇಲ್ಲಿ ಈ ವಿಡಿಯೋ ಮಾಡ್ತಾ ಇರೋ ವ್ಯಕ್ತಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಗೊತ್ತಿ ಮಾಡ್ತಾ ಇದ್ದಾನ ಅಥವಾ ರೋಡ್ ಆ ರೀತಿ ಇದೆ ಅಂತ ಮಾಡ್ತಾ ಇದ್ದಾನ ಅಥವಾ ಏನಂತ ಅರ್ಥ ಆಗ್ತಿಲ್ಲ. ತುಳಿದ ಮೇಲೆ ಅಷ್ಟು ದೊಡ್ಡ ಗಾಡಿಗೆ ಜಂಪ್ ಆದಮೇಲೆ ಕೂಡ ಡ್ರೈವರ್ ಗಾಡಿ ನಿಲ್ಲಿಸ್ದಿರ ಹಾಗೆ ಹೋಗ್ತಿದ್ದಾನೆ. ಇಷ್ಟಕ್ಕೂ ಇದು ಏನಕ್ಕೆ ಈ ಥರ ಆಗಿದೆ ಅಥವಾ ನಮ್ಮ ಬ್ಯಾಂಗ್ಳೂರು ಪೊಲೀಸವರು ಏನು ಆ್ಯಕ್ಷನ್ ತಗೊತಾರೆ ಅಂತ ಗೊತ್ತಿಲ್ಲ. ಸೊ ನಿಮಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ. ನೋಡಿ, ಇದೇನಾದರೂ ಸಿನಿಮಾನ? ಗಾಡಿ ಆ ರೀತಿ ಆಯಿತು ಓಕೆ, ಬಟ್ ಆ ಮನುಷ್ಯನಿಗೆ ಏನಾದರೂ ಆಗಿದರೆ, ಅವ್ರಿಗೇನಾದರೂ ಆಗಿದರೆ, ಇಲ್ಲಿ ನೋಡಿ ಫ್ರಂಟಲ್ಲೂ ಇಲ್ಲ. ಇಲ್ಲಿ ನೋಡಿದೆ ಇವನು ಯಾರೋ ಹಿಂದಿ ಹುಡುಗ ಇದ್ದಂಗೆ ಇದ್ದಾನೆ, ರೆಸ್ಪಾಂಡ್ ಆಗ್ತಾಯಿಲ್ಲ. ಲಾಸ್ಟ್ಗೆ ಹೆಂಗೋ ಗಾಡಿ ಹಿಡ್ದಿದ್ದಾರೆ, ಬಟ್ ಗಾಡಿ ನಂಬರ್ ಇಲ್ಲ, ಕಾಂಟ್ಯಾಕ್ಟ್ ಇಲ್ಲ, ಏನೂ ಇಲ್ಲ. ಇದ್ರ ಮೇಲೆ ನಮ್ಮ ವೈಟ್ಫೀಲ್ಡ್ ಪೊಲೀಸವರು ಖಂಡಿತ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊತಾರೆ ಅಂತ ಅಂದ್ಕೊತಾ ಇದ್ದೀವಿ. ಅಥವಾ ಇದೇನಾದರೂ ಹೊಸ ಗಾಡಿನ ಅಥವಾ ಇಲ್ವಾ, ಈಗ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ಪೊಲೀಸರು ತಿಳ್ಕೊಬೇಕಂತ ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ವಾ ಬೆಂಗಳೂರಲ್ಲಿ, ರೋಡಲ್ಲಿ, ಟ್ರಾಫಿಕ್ಕಲ್ಲಿ.